ಕಿಶೋರ್ ನಾರಾಯಣನ್ ಸರ್, ಈ ಬಾರಿ ನಾವು ನೋಡಿದಾಗ ಈ ಒಂದು ತಮಿಳುನಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ತಮಿಳುನಾಡಿನಲ್ಲಿ ಈಗ ಹೊಸ ಯುಗಾರಂಭ ಆಗಿದೆ. ಎಲ್ಲ ಸಮೀಕ್ಷೆಗಳಿಗೆ ಸೆಡ್ಡು ಹೊಡೆದಿದ್ದಾರೆ ನಟ ವಿಜಯ್ ಅವರು. ಎಲ್ಲ ಸಮೀಕ್ಷೆಗಳು ಧೂಳಿಪಟ್ಟಾಗಿದ್ದಾವೆ. 110ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ವಿಜಯ್ ಅವರ ಟಿವಿಕೆ ಮುನ್ನಡೆ ಸಾಧಿಸ್ತಾ ಇದೆ. ವಿಜಯ್ ಅವರ ನಿವಾಸದಲ್ಲಿ ಕುಟುಂಬಸ್ಥರು, ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಹೊಸ ಯುಗಾರಂಭ ಆಗಿದೆ. ಸಿಎನ್ ಅಣ್ಣಾದೊರೈ, ಅದಾದ ನಂತರ ಜಯಲಲಿತಾ, ಕರುಣಾನಿಧಿ, ಕೆ ಕಾಮರಾಜರ್ ಇವರೆಲ್ಲರ ನಂತರದಲ್ಲಿ ಈಗ ವಿಜಯ್ ಅವರು ಆ ಸ್ಥಾನಕ್ಕೆ ಬಂದು ನಿಲ್ತಾ ಇದ್ದಾರೆ. ನಟ ವಿಜಯ್ ಅವರ ನಿವಾಸದಲ್ಲಿ ಈಗ ಸಂಭ್ರಮಾಚರಣೆ ಆರಂಭ ಆಗಿದೆ. ತಮಿಳುನಾಡಿನಲ್ಲಿ ಈ ರಾಜಕೀಯವಾಗಿ ಒಂದು ಹೊಸ ಯುಗ ಆರಂಭ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. 110ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ನೋಡಿ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಯಾರು ಕೂಡ ಎಣಿಸಿರ್ಲಿಲ್ಲ ಈ ರೀತಿಯ ಒಂದು ಫಲಿತಾಂಶ ಬರುತ್ತೆ ಅಂತ. ಯಾವುದೇ ಒಂದು ಸಮೀಕ್ಷೆಗಳು ಕೂಡ ಭವಿಷ್ಯ ನುಡಿದಿರಲಿಲ್ಲ. ಕೆಲವು ಒಂದು ಸಮೀಕ್ಷೆಗಳು ಇಲ್ಲ 100ರವರೆಗೆ ತಲುಪಬಹುದು ಅಂತ ಹೇಳಿದ್ವು. ಇನ್ನೂ ಕೆಲವು ರಾಜಕೀಯ ವಿಶ್ಲೇಷಕರು ಇಲ್ರಿ, ಸಾಧ್ಯನೇ ಇಲ್ಲ, ಹೊಸ ಪಕ್ಷ 5 ಸ್ಥಾನ ಗೆದ್ರೇನೆ ದೊಡ್ಡದು ಅಂತ ಹೇಳ್ತಾ ಇದ್ರು. 10 ಸ್ಥಾನಗಳನ್ನು ಗೆಲ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇದೆಲ್ಲವನ್ನೂ ಕೂಡ ಮೀರಿ 110ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವತ್ತ ದಾಪುಗಾಲನೆ ಇಡ್ತಾ ಇದ್ದಾರೆ. ಇದನ್ನು ಆರಂಭಿಕ, ಇನ್ನೂ ಇದೆ ಸಮಯಾವಕಾಶ. ಇನ್ನೂ 2-3 ಗಂಟೆಗಳವರೆಗೆ ಒಂದು ಕ್ಲಿಯರ್ ಪಿಕ್ಚರು ಗೊತ್ತಾಗುತ್ತೆ ಏನಾಗುತ್ತೆ ಅನ್ನುವಂಥದ್ದು. ಆದರೆ ಇಲ್ಲಿ ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಯಾಕಂದರೆ ಇದರ ಬಗ್ಗೆ ನಟ ವಿಜಯ್ ಅವರು ಹೇಳಿದ್ರು, ಇಲ್ರಿ ನಾವು ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡ್ತೀವಿ, ಅಷ್ಟರ ಮಟ್ಟಿಗೆ ಗೆಲುವನ್ನು ಸಾಧಿಸ್ತೀವಿ ನೋಡಿ ಅಂತ ಹೇಳ್ತಾ ಇದ್ರು. ಇದರ ಜೊತೆಗೆ ಎಲ್ರಿಗೂ ಅಚ್ಚರಿ ಆಗ್ತಾ ಇರೋದು ಇದು ಹೇಗೆ ಸಾಧ್ಯ ಅಂತ. ನೋಡಿ, ಈ ಹಿಂದಿನಿಂದಲೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಸಾಕಷ್ಟು ಸಂಘಗಳನ್ನು ಕಟ್ಟಿದ್ದಾರೆ ತಮ್ಮ ಹೆಸರಿನಲ್ಲಿ, ತಮ್ಮ ಅಭಿಮಾನಿಗಳ ಸಂಘಗಳನ್ನು ಕಟ್ಟಿದ್ದಾರೆ. ಜೊತೆಗೆ ಸ್ಥಳ ಮಟ್ಟದಲ್ಲಿ ಹೋಗಿ ಅಭಿಮಾನಿಗಳ ಜೊತೆಗೆ ಮಾತನಾಡಿ ಯಾರನ್ರಿ ನಾವು ಚುನಾವಣೆಗೆ ನಿಲ್ಲಿಸಬೇಕು ಅಭ್ಯರ್ಥಿಗಳಾಗಿ ಅಂತ ತುಂಬ ವಿಶ್ಲೇಷಣೆಯನ್ನು ಮಾಡಿಸ್ಕೊಂಡು ನಂತರದಲ್ಲಿ ಟಿಕೆಟನ್ನು ಫೈನಲ್ ಮಾಡಿರುವಂಥದ್ದು. ಇದು ಒಂದು ಭಾರಿ ಪ್ರಮಾಣದಲ್ಲಿ ರಿಸಲ್ಟ್ ಬರೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈಗ ಕಿಶೋರ್ ಸರ್, ಆಗಲೇ ನಾನು ಹೇಳ್ತಾ ಇದ್ದೆ, ಒಂದು ಹೊಸ ಯುಗ ಆರಂಭ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜಯಲಲಿತಾ, ಕರುಣಾನಿಧಿ ಎಲ್ಲರನ್ನೂ ಕೂಡ ನೋಡಿದ್ದೀವಿ. ಈಗ ಆ ಸಾಲಿನಲ್ಲಿ ಈ ಪಕ್ಷ ಬಂದು ನಿಲ್ತಾ ಇದೆಯಾ ಅಂತ ಟಿವಿಕೆ? ಹೌದು, ಫಸ್ಟ್ ಟೈಮ್ ಚುನಾವಣೆಗೆ ನಿಂತಾಗಲೇ ಈ ರೀತಿ ವಿಜಯೋತ್ಸವ ಮೆರೀತಾ ಇರೋದು ವಿಜಯ್ ಅವ್ರಿಗೆ ಒಂಥರ ದೊಡ್ಡ ಅಚೀವ್ಮೆಂಟೇ ಸರಿ ಅವರ ಪೊಲಿಟಿಕಲ್ ಜೀವನದಲ್ಲಿ. ಫ್ಯಾಮಿಲಿ ಪ್ರಾಬ್ಲಮ್ಸು ಅಥವಾ ಕರೂರಲ್ಲಿ ಏನು ಕಾಲು ತುಳಿತಾ ಇತ್ತು, ಆ ಎಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಅವರು ಮುನ್ನಡೆಗೆ ಬಂದಿದ್ದಾರೆ. ಅವರೇ ಮೆಜಾರಿಟಿ ಆಲ್ಮೋಸ್ಟ್ ತಲುಪೋದ್ರಲ್ಲಿದ್ದಾರೆ. ಹಾಗಾಗಿ ಎಲ್ಲರೂ ಎದ್ದು ನಿಂತು ಕ್ಲಾಪ್ಸ್ ಹೊಡೆಯೋ ಮಟ್ಟಕ್ಕೆ ಅವರು ತಲುಪಿದ್ದಾರೆ ಅನ್ನೋದಂತೂ ನಿಜ. ಆದರೆ ಅದಕ್ಕೆ ತಕ್ಕಂತೆ ಪೂರಕವಾದಂಥ ಒಂದಷ್ಟು ವಾತಾವರಣವೂ ನಿರ್ಮಾಣ ಆಗಿತ್ತು. ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು. ಟಾಸ್ಮ್ಯಾಕ್ ಅನ್ನುವಂತಹ ಏನು ಮಳಿಗೆಗಳಿದ್ದಾವೆ, ಮದ್ಯದ ಮಾರಾಟದ್ದು ಮಳಿಗೆಗಳು, ಅವುಗಳಿಂದ ನಡೀತಾ ಇದ್ದಂಥ ಸಮಸ್ಯೆಗಳು, ಆಮೇಲೆ ಇದು ಡ್ರಗ್ಸಿಂದು ಗಾಂಜಾ ತೊಂದರೆಗಳೇನಿದ್ವು, ಇದೆಲ್ಲ ಎಲ್ಲೋ ಒಂದು ಕಡೆ ತಮಿಳುನಾಡಿನ ಜನರಲ್ಲಿ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ DMK ಅಡ್ಮಿನಿಸ್ಟ್ರೇಷನಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಅವರ ತಲೆಯಲ್ಲಿ ಹೋಗಿತ್ತು. ಹಾಗಾಗಿ ಇನ್ನೊಂದು ಬದಲಾವಣೆ ಬೇಕಾಗಿದೆ. ಈ ಜೆನ್ಸಿಗಳು ಅಂತ ಏನು ಹೇಳ್ತೀವಿ ನಾವು, ಅವ್ರನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಹಳೆ ಪಕ್ಷಗಳು ಏನಾದರೂ ವಿಫಲವಾಗ್ತಾ ಇದೆಯಾ? ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಯೂತ್ ಏನು ಪಾಲಿಟಿಕ್ಸ್ ಇದೆ, ಯೂತ್ ಏನು ವೋಟ್ ಬ್ಯಾಂಕ್ ಇದೆ, ಅದನ್ನು ತುಂಬಾ ಈಸಿಯಾಗಿ ಸೆಳ್ಕೊಂಡ್ರು ಅಂತ ಇದೆ. ಇವರು ಚಿತ್ರಗಳಲ್ಲಿ ನಾಯಕನಾಗಿದ್ದೇ ಅವರಿಗೆ ಪ್ಲಸ್ ಪಾಯಿಂಟ್. ಇವರಿಗೆ ಎಲ್ಲೆಲ್ಲದ ಒಂದು ಕ್ರೇಜ್ ಇದ್ದೇ ಇತ್ತು, ಫ್ಯಾನ್ ಫಾಲೋಯಿಂಗ್ ಇತ್ತು, ನಂಬರ್ 1 ಸೂಪರ್ ಸ್ಟಾರ್ ಆಗಿ ಮೆರೀತಾ ಇದ್ದವರು. ಹಾಗಾಗಿ ಅವರಿಗೆ ಇವರೆಲ್ಲರನ್ನು ಸೆಳ್ಕೊಳ್ಳೋದ್ರಲ್ಲಿ ತುಂಬ ಸುಲಭ ಆಯಿತು. ಹೆಚ್ಚಾಗಿ ಹೆಣ್ಣುಮಕ್ಕಳು ವೋಟ್ ಹಾಕಿದ್ದಾರೆ, ಯೂತ್ ವೋಟ್ ಹಾಕಿದ್ದಾರೆ. ಜೊತೆಗೆ ಅರ್ಬನ್ ಏರಿಯಾಗಳು, ಚೆನ್ನೈ, KTCC ಅಂತ ಏನು ಹೇಳ್ತೀವಿ, ಕಾಂಚೀಪುರಂ, ತಿರುವಳ್ಳೂರು, ಚೆನ್ನೈ, ಚೆಂಗಲ್ಪೇಟ್, ಆ ಚೆನ್ನೈ ಸುತ್ತಮುತ್ತಲಿನ ಅರ್ಬನ್ ಏರಿಯಾ ಏನಿದೆ ಅಲ್ಲಿ ಸಂಪೂರ್ಣವಾಗಿ DMKಯನ್ನು ಮಣಿಸಿ ಇವರು ಗೆದ್ದಿದ್ದಾರೆ. ಅಲ್ಲದೆ ಸೌತ್ ತಮಿಳುನಾಡು, ಅಲ್ಲಿ ಕೂಡ ಚರ್ಚಿನ ಏನು ಒಂದಷ್ಟು ಇದಿದೆ, ಇನ್ಫ್ಲೂಯೆನ್ಸ್ ಇದೆ, ಅಲ್ಲಿ ಕೂಡ ಅವರು ಚೆನ್ನಾಗಿ ಗೆದ್ದಿದ್ದಾರೆ. ಹೀಗಾಗಿ ಅವರ ಪಾಕೆಟ್ಗಳನ್ನು, DMKಯ ಪಾಕೆಟ್ಗಳನ್ನು ಇವರು ಪಡ್ಕೊಳ್ಳೋದ್ರಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಅದೇ ಸಿನಿಮಾ ನೀವು ಹೇಳಿದ ಹಾಗೆ ಜೆನ್ಸಿ ಅವರೆಲ್ಲರಿಗೂ ಒಂದು ಚೇಂಜ್ ಬೇಕಾಗಿತ್ತು. ಅವರು ಆಗಲೇ DMK ಆಡಳಿತ ನೋಡಿ ಅವರು ಬೇಸತ್ತು ಹೋಗಿದ್ರು. ಇದು
ಉದ್ಯೋಗಾವಕಾಶಗಳು ಅಷ್ಟು ಸಿಗ್ತಿರ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಬದಲಾವಣೆ ಬೇಕು ಅನ್ನೋ ಕಾಲಕ್ಕೆ ತಕ್ಕ ಕಾಲದಲ್ಲಿ ಇವರು ಬಂದರು ಅನ್ನೋದೇ ಒಂದು ಅಂದ್ರೆ ಆ ಒಂದು ಸಮಯಾವಕಾಶ ಏನಿದೆ, ಆ ಸಮಯಾವಕಾಶಕ್ಕೆ ತಕ್ಕಂತೆ ಆ ಸಮಯಕ್ಕೆ ಸರಿಯಾಗಿ ಅವ್ರು ಲಾಂಚ್ ಆಗಿದ್ದಾರೆ, ಇವ್ರು ಬಳಸ್ಕೊಂಡಿದ್ದಾರೆ. ಯಾಕೆಂದ್ರೆ ಹೋದ ಸಲ ಕಮಲ್ ಹಾಸನ್ ಅವರು ಬಂದಿದ್ರು, ಅವರು ಏನು ವರ್ಕೌಟ್ ಆಗಲಿಲ್ಲ. ಅದರ ಹಿಂದೆ ರಜನಿಕಾಂತ್ ಅವರು ಒಂದು 2-3 ಸಲ ನಾನು ಬರ್ತೀನಿ ಅಂತ ಪ್ರಯತ್ನ ಪಟ್ಟರು ಕೂಡ ಕೊನೆಯಲ್ಲಿ ಅವರು ಬೇಡ ಅಂತ ಅಂದ್ಕೊಂಡು ನಾನು ಇನ್ಮೇಲೆ ಬರೋದಿಲ್ಲ ಅಂತ ಅವ್ರ ಫ್ಯಾನ್ಸಿಗೆಲ್ಲ ಹೇಳಿಬಿಟ್ಟು ಇತಿಶ್ರೀ ಹಾಡಿದ್ರು. ಹಾಗಾಗಿ ವಿಜಯ್ಗೆ ಇದೊಂಥರ ಹೇಳಿ ಮಾಡಿಸಿದಂಥ ಅವಕಾಶ ಆಯಿತು, ಬಳಸ್ಕೊಂಡಿದ್ದಾರೆ. ಈಗ ವಿಠಲ್ ಶೆಟ್ಟಿ ಸರ್, ಸದ್ಯಕ್ಕೆ ನಾವು ನೋಡ್ತಾ ಇರೋ ಹಾಗೆ ಮುಂಬರುವಂತಹ ಚುನಾವಣೆಗಾದರೂ ಏನು ಇಂಡಿಯಾ ಮೈತ್ರಿಕೂಟ ಒಂದಾಗುವ ಸಾಧ್ಯತೆಗಳು ಏನಾದರೂ ಇದೆಯಾ? ಯಾಕಂದರೆ ನೋಡಿ, ನೀವಾಗಲೇ ಹೇಳಿದ್ರಿ, ನಾವು ಈ ಸದ್ಯಕ್ಕೆ ನಡೀತಾ ಇರುವಂತಹ ಎಲೆಕ್ಷನ್ ಏನಿದೆ ಇದು ಸ್ಟೇಟ್ ಬೇಸ್ ಚುನಾವಣೆ, ಹೀಗಾಗಿ ನಾವು ಮೈತ್ರಿಯನ್ನು ಸರಿಯಾಗಿ ಕಾಪಾಡಿಕೊಳ್ಳಿಲ್ಲ, ಮೈತ್ರಿಯನ್ನು ಮಾಡ್ಕೊಳ್ಳೋ ಅವಕಾಶ ನಮಗಿರಲಿಲ್ಲ ಅಂತ ನೀವು ಹೇಳಿದ್ರಿ. ಆದರೆ ಮುಂಬರುವಂತಹ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ ಮುಖ್ಯವಾಗಿ ನಾವು ನೋಡಿದಾಗ ಆ ಮೈತ್ರಿ ಸಾಧ್ಯನಾ ಈಗ ಅಂತ? ಈ ಮೈತ್ರಿಯಲ್ಲಿ ಏನು ಇದಾಗಿ ಇಂಡಿಯಾ ಬ್ಲಾಕ್ ಇರುವಾಗ, ಈಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಇವನ್ ಇದು ಡಿಲಿಮಿಟೇಷನ್ ಇದಕ್ಕೆ ಎಲ್ಲರೂ ಇಂಡಿಯಾ ಬ್ಲಾಕ್ ಒಟ್ಟಾಗಿದ್ದು. ನೀವು ಡಿಲಿಮಿಟೇಷನ್ ಒಟ್ಟಿಗೆ ಅವರಿಗೆ 298 ಓಟ್ ಸಿಕ್ಕಿದಾಗ ಇಂಡಿಯಾ ಬ್ಲಾಕಿಗೆ 230 ಓಟು ಸಿಕ್ಕಿದೆ. ಒಂದು ನೆಕ್ಸ್ಟ್ ಅದಲ್ಲದೆ ಪ್ರತಿ ರಾಜ್ಯದಲ್ಲಿ ಅಂತೇಳಿ, ಈಗ ವೆಸ್ಟ್ ಬೆಂಗಾಲ್ ಆಗಲಿ ಅಥವಾ ಈಗ ಅಸ್ಸಾಂ ಇಲ್ಲಿ ಪರ್ಟಿಕ್ಯುಲರ್ಲಿ ಪಂಜಾಬ್ನಲ್ಲಿ ಆಪು ಸಹ ನಮ್ಮ ಇಂಡಿಯಾ ಬ್ಲಾಕ್ನಲ್ಲಿದೆ. ಆದರೆ ಇಂಡಿಯಾ ಬ್ಲಾಕ್ನಲ್ಲಿ ಇದ್ದರೂ ನಾವು ಎಲ್ಲಿ ಯಾವ ರಾಜ್ಯದಲ್ಲಿ ಇಂಡಿಯಾ ಬ್ಲಾಕಿನ ಒಂದು ಪಕ್ಷ ಪ್ರಬಲವಾಗಿದೆಯೋ ಅಲ್ಲಿ ನಾವು ಒಟ್ಟಾದರೆ ಬಿ ಜೆ ಪಿಗೆ ಚಾನ್ಸ್ ಜಾಸ್ತಿ, ಅದು ಕೊಡುವ ಚಾನ್ಸ್ ನಾವು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಪುನಃ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ ಬಗ್ಗೆ ಇಂಪೀಚ್ಮೆಂಟ್ ಮೋಷನ್ ಪುನಃ ನೋಟಿಸ್ ಕೊಟ್ಟಿದ್ದೀವಿ. ಇದರಲ್ಲಿ ಎಲ್ಲ ಇಂಡಿಯಾ ಬ್ಲಾಕ್ ಪಕ್ಷಗಳು ಒಟ್ಟಿಗೆ ಇದೆ. ಆದ್ದರಿಂದ ಇಂಡಿಯಾ ಪಕ್ಷಗಳು ರಾಷ್ಟ್ರೀಯವಾಗಿ ಮಾಡುವಾಗ ಎಲ್ಲ ಒಂದಾಗಿದೆ. ಪ್ರತ್ಯೇಕ ಇಲೆಕ್ಷನ್ನಲ್ಲಿ ಅಲ್ಲಲ್ಲಿ ಅವರವರ ಪ್ರಾಬಲ್ಯವನ್ನು ಹೊಂದಿಕೊಂಡು ನಾವು ಚುನಾವಣೆಯಲ್ಲಿ ಫ್ರೆಂಡ್ಲಿ ಕಂಟೆಸ್ಟ್ ಇದ್ದೇ ಇರುತ್ತೆ. ಓಕೆ, ಈಗ ಗಿರೀಶ್ ಗೌಡ ಸರ್, ಸದ್ಯಕ್ಕೆ ನಾವು ದಾವಣಗೆರೆ ದಕ್ಷಿಣದ್ದು ರಿಸಲ್ಟ್ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ಸಲ್ಲಿ ಹಿನ್ನಡೆಯನ್ನು ಸಾಧಿಸ್ತಾ ಇದೆ, ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈಗ ಈ ರಿಸಲ್ಟನ್ನು ಯಾವ ರೀತಿ ನೋಡ್ತೀರಿ? ಜೊತೆಗೆ ಮುಂಬರುವ ದಿನಗಳಲ್ಲಾದರೂ ಮೈತ್ರಿ ಸರಿಯಾಗಿ ನಡೆಯುತ್ತಾ BJP ಮತ್ತು JDS ಅಂತ? ಈಗ ನಿಮಗೆಲ್ಲ ಗೊತ್ತಿರಬೇಕು, ಈಗ ದಾವಣಗೆರೆ ಮತ್ತು ಎರಡು ಕಡೆ ಒಂದು ನಮ್ಮ BJPಯವರು ಏನೋ ನಾವು ಮುನ್ನಡೆ ಸಾಧಿಸ್ತಾ ಇದ್ದೀವಿ, ಒಂದು ಕಡೆ ಚರಂತಿ ಮಠ ಅವರು ಹಿನ್ನಡೆ ಸಾಧಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಾವು ಕೂಡ ಒಂದು NDAಯಲ್ಲಿ ನಾವು ಒಂದು ಮೈತ್ರಿ ಪಕ್ಷವಾಗಿ ಅಲ್ಲಿ ಗುರುತಿಸ್ಕೊಂಡಿದ್ದೀವಿ. ಜೊತೆಗೆ ಇವತ್ತೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ಪ್ರಾದೇಶಿಕ ಪಕ್ಷಗಳ ಹೊರಗಡೆ ಇಟ್ಟು ಯಾರೂ ಕೂಡ ರಾಜ್ಯ ಆಳ್ದಂಥದ್ದು, ದೇಶ ಆಳ್ದಂಥದ್ದು ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಕಣ್ಮುಂದೆನೇ ಇದೆ, TVK ಇರ್ಬೋದು, ನಂತರ UDF ಇರ್ಬೋದು, LDF ಇರ್ಬೋದು, ಭಾಳಷ್ಟು ಕೂಡ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಕೂಡ ಈಗ ನಮ್ಮಲ್ಲಿ ದಾವಣಗೆರೆಯಲ್ಲಿ ಎಲೆಕ್ಷನ್ಸ್ ಆದಾಗಲೂ ಕೂಡ ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಕೂಡ ಒಂದು ಪ್ರಚಾರ ಮಾಡಿ ಬಂದಿದ್ದರು. ನಮ್ಮದು ಒಂದು ಸೇವೆ ಇದೆ. ನನ್ನ ಅಭಿಪ್ರಾಯದಲ್ಲಿ ಮುನ್ನಡೆ ಸಾಧಿಸಂತಹ ಎಲ್ಲ ಲಕ್ಷಣಗಳು ಕೂಡ ಅಲ್ಲಿ ಕಾಣಿಸ್ತಿದೆ ಸರ್. ಓಕೆ, ಈಗ ಹನುಮೇಶ್ ಶಾವಗಲ್ ಸರ್, ಸದ್ಯಕ್ಕೆ ನಾವು ಏನು ನೋಡ್ತಾ ಇದ್ದೀವಿ, ಈ ಎಲೆಕ್ಷನ್ನ ನೋಡ್ತಾ ಇದ್ದೀವಿ. ಈಗ ತುಂಬ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಏನಂದರೆ ಸರ್, ಸದ್ಯಕ್ಕೆ ಈ ಒಂದು ಓಟ್ ಎಣಿಕೆ ಏನಾಗ್ತಾ ಇದೆ, ಚುನಾವಣಾ ಆಯೋಗ ಏನಿದೆ ಅದರ ಮೇಲೆ ತುಂಬ ಗಂಭೀರ ಆರೋಪಗಳು ಕೇಳಿಬರುತ್ತೆ.